Hello everyone, welcome to Lakshmi Tutorials. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕ TET ಹಾಗೆ CTET, GPSTR, HSTR ಎಲ್ಲ ಶಿಕ್ಷಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಸೈನ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡೋಣ. ಈ ಕ್ವೆಶನ್ಸ್ ಏನಿದೆ ಇದು ಸೈನ್ಸ್ನ ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಪೇಪರ್ಗಳಿಗೂ ತುಂಬ ಉಪಯುಕ್ತವಾಗಿರುತ್ತೆ. ಓಕೆ, ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಇಲ್ಲಿ ಕೊಟ್ಟಿರೋಂಥ 4 ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ ಏನಂತ ಕೊಟ್ಟಿದ್ದಾರೆ, ಜನರಲಿ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ನಾನ್ ಮೆಟಲ್ಸು ಆಸಿಡ್ ಜೊತೆಗೆ ರಿಯಾಕ್ಷನ್ ಆಗೋದಿಲ್ಲ. ಓಕೆ, ಆಪ್ಷನ್ ಎ ಏನಿದೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಸೋಡಿಯಂ ಈಸ್ ವೆರಿ ರಿಯಾಕ್ಟಿವ್ ಮೆಟಲ್. ಎಸ್, ನಮಗೆ ಗೊತ್ತಿರೋ ಹಾಗೆ ಸೋಡಿಯಂ ಹಾಗೆ ಪೊಟ್ಯಾಷಿಯಂ ಅನ್ನೋದು ವೆರಿ ರಿಯಾಕ್ಟಿವ್ ಮೆಟಲ್ಸ್. ಈ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ ಸಿ ನೋಡೋದಾದರೆ, ಕಾಪರ್ ಡಿಸ್ಪ್ಲೇಸಸ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿದೆ. ಯಾಕಂತಂದರೆ ಕಾಪರ್ ಅನ್ನೋದು ಜಿಂಕ್ಗಿಂತ ಲೆಸ್ ರಿಯಾಕ್ಟಿವ್. ಓಕೆ, ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಜಿಂಕ್. ಸೊ ಹಾಗಾಗಿ ಕಾಪರ್ ಅನ್ನೋದು ಜಿಂಕ್ ಸಲ್ಫೇಟಿಂದ ಜಿಂಕನ್ನು ಡಿಸ್ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಡಿ, ಕೋಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕೋಲ್ ಅನ್ನೋದು ಇದು ಏನಿದು ನಾನ್ ಮೆಟಲ್. ಕೋಲ್ ಅನ್ನೋದು ನಾನ್ ಮೆಟಲ್. ನಾವೀಗಾಗಲೇ ಡಿಸ್ಕಷನ್ ಮಾಡ್ದಂಗೆ ನಾನ್ ಮೆಟಲ್ಸ್ಗೆ ಡಕ್ಟೈಲ್ ಪ್ರಾಪರ್ಟಿ ಇರೋದಿಲ್ಲ. ಡಕ್ಟೈಲ್ ಪ್ರಾಪರ್ಟಿ ಇಲ್ಲ ಅಂತಂದರೆ ನಾವು ಅದನ್ನು ವೈರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಪ್ಷನ್ ಡಿ ಏನಿದೆ ಅದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಸೋಡಿಯಂ ಈಸ್ ವೆರಿ ರಿಯಾಕ್ಟಿವ್ ಮೆಟಲ್. ಓಕೆ, ನೆಕ್ಸ್ಟ್ ಕ್ವೆಶನ್, ಫೇಸಸ್ ಆಫ್ ದ ಮೂನ್ ಅಕ್ಕರ್ ಬಿಕಾಸ್. ನಾವು ಅರ್ತಿಂದ ಮೂನ್ನ ಫೇಸಸನ್ನು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಕಾರಣ ಏನು ಅಂತಂದರೆ, ವಿ ಕ್ಯಾನ್ ಸಿ ಓನ್ಲಿ ದಟ್ ಪಾರ್ಟ್ ಆಫ್ ದ ಮೂನ್ ವಿಚ್ ರಿಫ್ಲೆಕ್ಟ್ಸ್ ಲೈಟ್ ಟುವರ್ಡ್ಸ್ ಅಸ್. ಇದೇನು ಹೇಳ್ತಾ ಇದೆ ಅಂದರೆ, ಮೂನ್ ಅನ್ನೋದು ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್, ಹೌದಲ್ವಾ? ನಾನ್ ಲ್ಯೂಮಿನಸ್ ಅಂತಂದರೆ ಏನು ಅಂತಂದರೆ, ಮೂನಿಗೆ ಅದರದೇ ಆದಂತಹ ಓನ್ ಲೈಟ್ ಇಲ್ಲ. ಹಾಗಾದರೆ ನಮಗೆ ಮೂನ್ ಹೇಗೆ ಕಾಣಿಸುತ್ತೆ ಅಂತಂದರೆ, ಅದು ಸನ್ನಿಂದ ಬರುವಂತಹ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಆ ರಿಫ್ಲೆಕ್ಟ್ ಮಾಡೋ ಲೈಟಿಂದ ನಮಗೆ ಮೂನು ಕಾಣಿಸುತ್ತೆ ಅಲ್ವಾ? ಸೊ ಇಲ್ಲೇನಂತ ಕೊಟ್ಟಿದ್ದಾರೆ, ವಿ ಕ್ಯಾನ್ ಸಿ ಓನ್ಲಿ ದಟ್ ಪಾರ್ಟ್ ಆಫ್ ದ ಮೂನ್ ವಿಚ್ ರಿಫ್ಲೆಕ್ಟ್ಸ್ ಲೈಟ್ ಟುವರ್ಡ್ಸ್ ಅಸ್. ಈ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಪ್ಷನ್ ಆಗಿದೆ. ಯಾಕಂತಂದರೆ ಮೂನ್ನ ಯಾವ ಸರ್ಫೇಸ್ ಮೇಲೆ ಲೈಟ್ ಬೀಳ್ತಾ ಇದೆ ಆ ಸರ್ಫೇಸ್ ಮಾತ್ರ ನಮಗೆ ಕಾಣಿಸುತ್ತೆ ಅಲ್ವಾ? ಆ ಪಾರ್ಟ್ ಮಾತ್ರ ನಮಗೆ ಕಾಣಿಸೋವಂಥದ್ದು. ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅವರ್ ಡಿಸ್ಟೆನ್ಸ್ ಫ್ರಮ್ ದ ಮೂನ್ ಕೀಪ್ಸ್ ಚೇಂಜಿಂಗ್. ಮೂನ್ ಅನ್ನೋದು ಅರ್ತ್ ಸುತ್ತಲೂ ಒಂದು ಆರ್ಬಿಟಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದರ ಡಿಸ್ಟೆನ್ಸ್ ಏನಿದೆ ಅದು ಸೇಮ್ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ಆಪ್ಷನ್ ಬಿ ರಾಂಗ್ ಆಪ್ಷನ್ ಆಗಿದೆ. ನೆಕ್ಸ್ಟ್, ದ ಶ್ಯಾಡೋ ಆಫ್ ದ ಅರ್ತ್ ಕವರ್ಸ್ ಓನ್ಲಿ ಅ ಪಾರ್ಟ್ ಆಫ್ ದ ಮೂನ್ಸ್ ಸರ್ಫೇಸ್. ಸೊ ಇದು ಕೂಡ ರಾಂಗ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಥಿಕ್ನೆಸ್ ಆಫ್ ದ ಮೂನ್ಸ್ ಅಟ್ಮಾಸ್ಫಿಯರ್ ಈಸ್ ನಾಟ್ ಕಾನ್ಸ್ಟೆಂಟ್. ಸೊ ಇದು ಕೂಡ ರಾಂಗ್ ಆಪ್ಷನ್ ಆಗಿದೆ. ನಾವು ನಮಗೆ ಫೇಸಸ್ ಆಫ್ ದ ಮೂನ್ ಕಾಣಿಸುತ್ತೆ ಅಂದರೆ ಅ ಪಾರ್ಟ್ ಆಫ್ ದ ಮೂನ್ ಮಾತ್ರ ಕಾಣಿಸುತ್ತೆ. ಏನು ಅದಕ್ಕೆ ಕಾರಣ ಅಂತಂದರೆ, ವಿ ಕ್ಯಾನ್ ಸಿ ಓನ್ಲಿ ದಟ್ ಪಾರ್ಟ್ ಆಫ್ ದ ಮೂನ್ ವಿಚ್ ರಿಫ್ಲೆಕ್ಟ್ಸ್ ದ ಲೈಟ್ ಟುವರ್ಡ್ಸ್ ಅಸ್. ಸೊ ಮೂನ್ ಮೇಲೆ ಬೀಳುವಂತಹ ಲೈಟ್ ಎಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ ಆ ಭಾಗ ಮಾತ್ರ ನಮಗೆ ಕಾಣಿಸೋವಂಥದ್ದು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್, ಕಾನ್ಸ್ಟಲೇಷನ್, ಸ್ಯಾಟಲೈಟ್ ಆಫ್ ಅರ್ತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋವಂಥದ್ದು ಏನು ಅಂದರೆ, ಇನ್ನರ್ ಪ್ಲಾನೆಟ್ಸ್ ಹಾಗೆ ಔಟರ್ ಪ್ಲಾನೆಟ್ಸ್ ಅಂದರೆ ಯಾವ್ಯಾವು ಅಂತ. ಸೊ 8 ಪ್ಲಾನೆಟ್ಸನ್ನು ನಾವು ಆರ್ಡರ್ ಆಗಿ ಬರೆಯೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಈಸಿ ಸೆಂಟೆನ್ಸ್ ಏನು ಅಂತಂದರೆ, ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಶೋನ್ ಅಸ್ 9 ಪ್ಲಾನೆಟ್ಸ್. ಸೊ ಈ ಆರ್ಡರಲ್ಲಿ ಈ ಲೆಟರ್ಸನ್ನು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಪ್ಲಾನೆಟ್ಸನ್ನು ಆರ್ಡರ್ ವೈಸ್ ನೆನ್ಪಿಟ್ಕೋಬೋದು. ಸೊ ಏನಿದು ಸೆಂಟೆನ್ಸ್ ಅಂತಂದರೆ, ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಶೋನ್ ಅಸ್ 9 ಪ್ಲಾನೆಟ್ಸ್ ಅಂತ. ಈ ಸೆಂಟೆನ್ಸ್ ಏನಿದೆ ಅದು ಸುಮಾರಷ್ಟು ಜನಕ್ಕೆ ಫೆಮಿಲಿಯರ್ ಇರಬಹುದು. ಈ ಆರ್ಡರಲ್ಲಿ ನೆನ್ಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ಇನ್ನರ್ ಪ್ಲಾನೆಟ್ಸ್ ಯಾವುದು, ಔಟರ್ ಪ್ಲಾನೆಟ್ಸ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸೊ ಫಸ್ಟ್ 4 ಪ್ಲಾನೆಟ್ಸ್ ಏನಿದೆ ಇವನ್ನು ನಾವು ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ 4 ಪ್ಲಾನೆಟ್ಸ್ ಏನಿದೆ ಅವನ್ನು ನಾವು ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಇನ್ನರ್ ಪ್ಲಾನೆಟ್ಸ್. ಸೊ ಇನ್ನರ್ ಪ್ಲಾನೆಟ್ಸ್ಗೆ ಎಕ್ಸಾಂಪಲ್ ಇಲ್ಲಿ ಸ್ಯಾಟ್ರನ್ ಕೊಟ್ಟಿದ್ದಾರೆ. ಸ್ಯಾಟ್ರನ್ ಅನ್ನೋದು ಇದು ಔಟರ್ ಪ್ಲಾನೆಟ್ಸಲ್ಲಿ ಬರುತ್ತೆ ಅಲ್ವಾ? ಸೊ ಇನ್ನರ್ ಪ್ಲಾನೆಟಲ್ಲಿ ಬರುವಂಥ ಯಾವ ಪ್ಲಾನೆಟನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಅರ್ಥನ್ನು ಕೊಟ್ಟಿದ್ದಾರೆ. ಸೊ ಇನ್ನರ್ ಪ್ಲಾನೆಟ್ಗೆ ಮ್ಯಾಚ್ ಆಗುವಂಥದ್ದು ಇಲ್ಲಿ ಅರ್ತ್, ಹಾಗೆ ಔಟರ್ ಪ್ಲಾನೆಟ್ಗೆ ಮ್ಯಾಚ್ ಆಗುವಂಥದ್ದು ಸ್ಯಾಟ್ರನ್. ಕಾನ್ಸ್ಟಲೇಷನ್ ಅಂತಂದರೆ, ಕಾನ್ಸ್ಟಲೇಷನ್ ಅನ್ನೋದು ಗ್ರೂಪ್ ಆಫ್ ಸ್ಟಾರ್ಸ್ ಆಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಯಾವುದು ಅಂತಂದರೆ ಗ್ರೇಟ್ ಬಿಯರ್. ಅರ್ಥನ ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂತಂದರೆ ಮೂನ್.
ಸೊ ಹೀಗೆ ಇನ್ನರ್ ಪ್ಲ್ಯಾನೆಟ್ಸ್ ಯಾವುದು ಅಂತಂದರೆ ಅರ್ತ್, ಔಟರ್ ಪ್ಲ್ಯಾನೆಟ್ ಯಾವುದು ಅಂತಂದರೆ ಸ್ಯಾಟ್ರನ್, ಕಾನ್ಸ್ಟಲೇಷನ್ಗೆ ಎಕ್ಸಾಂಪಲ್ ಗ್ರೇಟ್ ಬಿಯರ್, ಹಾಗೆ ಸ್ಯಾಟಲೈಟ್ ಅರ್ತ್ನ ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂತಂದರೆ ಅದು ಮೂನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಸಪೋಸ್ ಅ ಬಾಯ್ ಈಸ್ ಎಂಜಾಯಿಂಗ್ ಅ ರೈಡ್ ಆನ್ a merry-go-round which is moving with a constant speed of 10 meters per second. It implies that the boy is at rest, moving with no acceleration, in accelerated motion, ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ, ಈಗ ಬಾಯ್ ಅನ್ನೋದು ಮೆರಿಗೋ ರೌಂಡ್ ಅಂತಂದರೆ ರೌಂಡಾಗಿ ಹಿಂಗೆ ಮೂವ್ ಆಗ್ತಾ ಇದ್ದಾನೆ ಅಲ್ವಾ. ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾರೆ, ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೀಡ್ ಅಂತಂದರೆ ಏನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಇಲ್ಲಿ ನಾವು ಡೈರೆಕ್ಷನನ್ನು ಮೆನ್ಷನ್ ಮಾಡೋದಿಲ್ಲ, ಸೊ ಸ್ಪೀಡ್ಗೆ ಡೈರೆಕ್ಷನ್ ಇಲ್ಲ ಅಲ್ವಾ. ಆದರೆ ವೆಲಾಸಿಟಿ ಅಂತಂದರೆ ಏನು, ಇದು ಕೂಡ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ಆದರೆ ಇಲ್ಲಿ ನಮಗೆ ಡೈರೆಕ್ಷನ್ ಮುಖ್ಯ ಆಗುತ್ತೆ ಅಲ್ವಾ. ಸೊ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಆ ಆಬ್ಜೆಕ್ಟಿನ ವೆಲಾಸಿಟಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ರೌಂಡಾಗಿ ಸರ್ಕ್ಯುಲರ್ ಮೋಷನ್ ಇದು ಅಲ್ವಾ. ಸೊ ಸರ್ಕ್ಯುಲರ್ ಮೋಷನ್ ಅಂತಂದರೆ ಎವ್ರಿ ಪಾಯಿಂಟಲ್ಲಿ ಆ ಡೈರೆಕ್ಷನ್ ಅನ್ನೋದು ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಆಕ್ಸಲರೇಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಆಕ್ಸಲರೇಷನ್ ಅಂತಂದರೆ ಏನು, ಆಕ್ಸಲರೇಷನ್ ಅಂತಂದರೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ನೌನ್ ಆಸ್ ಆಕ್ಸಲರೇಷನ್. ಇಲ್ಲಿ ವೆಲಾಸಿಟಿ ಅನ್ನೋದು ಚೇಂಜ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಆಕ್ಸಲರೇಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ನೋಡಿದಾಗ ಅಟ್ ರೆಸ್ಟ್, ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್ ಅಂತಂದಾಗ ನಾವು ಅದನ್ನು ರೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. ಸೊ ಆಪ್ಷನ್ ಎ ಅಲ್ಲ. ನೆಕ್ಸ್ಟ್ ಮೂವಿಂಗ್ ವಿತ್ ನೋ ಆಕ್ಸಲರೇಷನ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ಕೊಟ್ಟಿದ್ದಾರೆ, ಇನ್ ಆಕ್ಸಲರೇಟೆಡ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಇನ್ ಆಕ್ಸಲರೇಟೆಡ್ ಮೋಷನ್. ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ, ಯೂನಿಫಾರ್ಮ್ ವೆಲಾಸಿಟಿ ಆಗಿರೋದಿಲ್ಲ, ಯಾಕಂದರೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆ ಬಾಯ್ ಆಕ್ಸಲರೇಟೆಡ್ ಮೋಷನಲ್ಲಿ ಮೂವ್ ಆಗ್ತಾ ಇದ್ದಾನೆ ಅಂತ. ಓಕೆ, ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಸಿ, ಇನ್ ಆಕ್ಸಲರೇಟೆಡ್ ಮೋಷನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟ್ ಅಂದರೆ ಯಾರ್ನ್ ಈಸ್ ಮೇಡ್ ಫ್ರಮ್ ಫೈಬರ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಪ್ರೋಸೆಸ್ ಆಫ್ ರಿಮೂವಿಂಗ್ ಸೀಡ್ಸ್ ಫ್ರಮ್ ಕಾಟನ್ ಈಸ್ ಕಾಲ್ಡ್ ಗಿನ್ನಿಂಗ್. ಆಪ್ಷನ್ ಸಿ, ವೀವಿಂಗ್ ಆಫ್ ಯಾರ್ನ್ ಮೇಕ್ಸ್ ಅ ಪೀಸ್ ಆಫ್ ಫ್ಯಾಬ್ರಿಕ್. ಆಪ್ಷನ್ ಡಿ, ಸ್ಪಿನ್ನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಯಾವುದ್ರ ಬೇಸ್ ಮೇಲೆ ಕೊಟ್ಟಿರೋಂಥ ಕ್ವೆಶನ್ ಅಂತಂದರೆ ಕಾಟನ್ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡೋವರೆಗಿನ ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸ್ ಬಗ್ಗೆ ಕೇಳಿರೋಂಥ ಕ್ವೆಶನ್ಸ್. ಸೊ ಫಸ್ಟ್ ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾದ್ರೆ ನಾವು ಫೈಬರ್ ಅಂದರೆ ಏನು, ಯಾರ್ನ್ ಅಂದರೆ ಏನು, ಫ್ಯಾಬ್ರಿಕ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಫೈಬರ್ ಅಂತಂದರೆ ಕಾಟನ್ ಬಾಲ್ಸ್ ಏನಿದೆ ಅದನ್ನು ನಾವು ಫೈಬರ್ ಅಂತ ಹೇಳೋದು. ಸೊ ಇದು ರಾ ಮೆಟೀರಿಯಲ್ ಆಗಿರುತ್ತೆ. ಓಕೆ, ಸೊ ಈ ರಾ ಮೆಟೀರಿಯಲನ್ನು ನಾವು ಯಾರ್ನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾರ್ನ್ಸ್ ಅಂತಂದರೆ 2-3 ಥ್ರೆಡ್ಸನ್ನು ಜಾಯಿನ್ ಮಾಡಿರ್ತಾರಲ್ವ, ಅದನ್ನು ನಾವು ಯಾರ್ನ್ಸ್ ಅಂತ ಹೇಳ್ತೀವಿ. ಸೊ ಈ ಯಾರ್ನ್ಸನ್ನು ಜಾಯಿನ್ ಮಾಡಿದಾಗ ನಮಗೆ ಸಿಗೋವಂಥದ್ದು ಫ್ಯಾಬ್ರಿಕ್. ಸೊ ನಾವು ಏನು ಕ್ಲಾತನ್ನು ಯೂಸ್ ಮಾಡ್ತಾ ಇದ್ದೀವಿ ಅದು ಫ್ಯಾಬ್ರಿಕ್ ಆಗಿರುತ್ತೆ. ಆ ಫ್ಯಾಬ್ರಿಕಲ್ಲಿ ನಾವು ಒಂದು ಎಳೆನ ಎಳೆದಾಗ ನಮಗೆ ಥ್ರೆಡ್ಸ್ ಬರುತ್ತೆ ಅಲ್ವಾ. ಆ ಥ್ರೆಡ್ಸನ್ನೇ ನಾವೇನಂತ ಕರಿತೀವಿ, ಯಾರ್ನ್ಸ್ ಅಂತ ಕರಿತೀವಿ. ಅಗೇನ್ ಈ ಯಾರ್ನ್ಸಲ್ಲಿ ಇನ್ನೂ ಥಿನ್ ಸ್ಟ್ರ್ಯಾಂಡ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು ಒಂದು ಸೂಜಿಗೆ ದಾರಾನ ಹಾಕಬೇಕಾದ್ರೆ ಆ ದಾರ 2-3 ಎಳೆಗಳಾಗಿ ಡಿವೈಡ್ ಆಗುತ್ತಲ್ವ. ಸೊ ಅದನ್ನೇ ನಾವೇನಂತ ಕರಿತೀವಿ, ಫೈಬರ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟೆಪ್ಸ್ ಏನು ಅಂತಂದರೆ ಫಸ್ಟ್ ಫೈಬರಿಂದ ಯಾರ್ನ್ಸನ್ನು ರೆಡಿ ಮಾಡ್ತಾರೆ, ಆ ಯಾರ್ನ್ಸನ್ನು ಫ್ಯಾಬ್ರಿಕ್ ಆಗಿ ರೆಡಿ ಮಾಡ್ತಾರೆ. ಓಕೆ, ಇಲ್ಲಿ ಕಾಟನ್ ಅನ್ನೋದು ರಾ ಮೆಟೀರಿಯಲ್ ಆಗಿರುತ್ತೆ ಅಲ್ವಾ. ಸೊ ಕಾಟನ್ ಅನ್ನೋದು ರಾ ಮೆಟೀರಿಯಲ್. ಈ ಕಾಟನ್ ಅನ್ನೋದು ಯಾವ ಥರ ಇರುತ್ತೆ ಅಂತಂದರೆ ಕಾಟನ್ ಬಾಲ್ಸ್ ಥರ ಇರುತ್ತೆ. ಆ ಕಾಟನ್ ಬಾಲ್ಸಲ್ಲಿ ಸೀಡ್ಸ್ ಇರುತ್ತೆ ಅಲ್ವಾ. ಆ ಸೀಡ್ಸನ್ನು ಸೆಪ್ರೇಟ್ ಮಾಡಿ ನಾವು ಫಸ್ಟ್ ಫೈಬರನ್ನು ತಗೊಳ್ತೀವಿ ಅಲ್ವಾ. ಕಾಟನ್ ಬಾಲ್ಸಲ್ಲಿರೋಂಥ ಸೀಡ್ಸನ್ನು ಸೆಪ್ರೇಟ್ ಮಾಡೋದು ಹೇಗೆ ಅಂದರೆ ಕಾಟನ್ ಬಾಲ್ಸನ್ನು ಕೂಂಬಿಂಗ್ ಮಾಡೋದ್ರಿಂದ ಅದರಲ್ಲಿರೋ ಸೀಡ್ಸನ್ನು ಸೆಪ್ರೇಟ್ ಮಾಡ್ತೀವಿ. ಈ ಪ್ರೊಸೆಸ್ಸನ್ನೇ ನಾವು ಗಿನ್ನಿಂಗ್ ಅಂತ ಕರಿತೀವಿ. ಓಕೆ, ಸೊ ಗಿನ್ನಿಂಗ್ ಮಾಡೋದ್ರಿಂದ ಕಾಟನ್ ಫೈಬರ್ಸನ್ನು ಕಾಟನ್ ಬಾಲ್ಸಿಂದ ಒಬ್ಟೈನ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ಸನ್ನೇ ನಾವು ಗಿನ್ನಿಂಗ್ ಅಂತ ಕರಿತೀವಿ. ಅದಾದಮೇಲೆ ಫೈಬರನ್ನು ನಾವು ಯಾರ್ನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಲ್ವಾ. ಸೊ ಕಾಟನ್ ಬಾಲ್ಸಿಂದ ಫೈಬರ್ ಆಗಿ ಕನ್ವರ್ಟ್ ಮಾಡೋವಂಥ ಪ್ರೋಸೆಸ್ಸನ್ನು ಗಿನ್ನಿಂಗ್ ಅಂತ ಕರಿತೀವಿ. ಅದಾದಮೇಲೆ ಫೈಬರಿಂದ ಯಾರ್ನ್ಸನ್ನು ಒಬ್ಟೈನ್ ಮಾಡೋವಂಥ ಪ್ರೋಸೆಸ್ಸನ್ನು ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಸ್ಪಿನ್ನಿಂಗ್ ಅಂತಂದರೆ ಫೈಬರ್ಸನ್ನು 2-3 ಫೈಬರ್ಸನ್ನು ಸೇರಿಸಿ ನಾವು ಯಾರ್ನ್ಸ್ ಆಗಿ ರೆಡಿ ಮಾಡೋದನ್ನೇ ಸ್ಪಿನ್ನಿಂಗ್ ಅಂತ ಕರಿತೀವಿ.
ಅದಾದಮೇಲೆ ಯಾನ್ಸಿಂದ ನಾವು ಫ್ಯಾಬ್ರಿಕನ್ನು ರೆಡಿ ಮಾಡಬೇಕಾದ್ರೆ ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ನಿಟ್ಟಿಂಗ್, ಹಾಗೆ ಇನ್ನೊಂದು ಏನು ಅಂತಂದರೆ ವೀವಿಂಗ್. ಸೊ ಇವಿಷ್ಟು ಮೇನ್ ಪ್ರೋಸೆಸ್ಸು ನಾವು ಕಾಟನ್ ಫೈಬರಿಂದ, ಕಾಟನ್ ಬಾಲ್ಸಿಂದ ಕಾಟನ್ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗುವಂತಹ ಸ್ಟೆಪ್ಸು. ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಗಿನ್ನಿಂಗ್ ಅಂತಂದರೆ ಕಾಟನ್ ಬಾಲ್ಸ್ ಒಪ್ಟೈನ್ ಆಗುತ್ತಲ್ಲ, ಆ ಕಾಟನ್ ಬಾಲ್ಸಲ್ಲಿರೋ ಸೀಡ್ಸನ್ನು ಸೆಪ್ರೇಟ್ ಮಾಡೋದಕ್ಕೆ ನಾವು ಕಾಟನ್ ಬಾಲ್ಸನ್ನು ಕೂಂಬಿಂಗ್ ಮಾಡ್ತೀವಿ. ಸೊ ಈ ಪ್ರೋಸೆಸ್ಸನ್ನು ನಾವು ಗಿನ್ನಿಂಗ್ ಅಂತ ಕರಿತೀವಿ. ಗಿನ್ನಿಂಗ್ ಮಾಡಿದ್ಮೇಲೆ ನಮಗೆ ಸಿಗೋವಂಥದ್ದು ಯಾವುದು ಅಂತಂದರೆ ಕಾಟನ್ ಫೈಬರಿಂದ ಯಾನ್ಸ್ ಆಗಿ ಕನ್ವರ್ಟ್ ಮಾಡೋದನ್ನೇ ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಓಕೆ, ಯಾನ್ಸಿಂದ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ 2 ಪ್ರೋಸೆಸ್ಸನ್ನು ಮಾಡ್ತೀವಿ. ಅದು ಯಾವುದು ಅಂದರೆ ನಿಟ್ಟಿಂಗ್ ಹಾಗೆ ವೀವಿಂಗ್ ಮಾಡೋದ್ರಿಂದ ನಾವು ಕಾಟನ್ ಫ್ಯಾಬ್ರಿಕನ್ನು ಪಡಿಬಹುದು. ಸೊ ಕಾಟನ್ ಬಾಲ್ಸಿಂದ ಕಾಟನ್ ಫ್ಯಾಬ್ರಿಕ್ ಕನ್ವರ್ಟ್ ಆಗೋದ್ರಲ್ಲಿ ಇನ್ವಾಲ್ವ್ ಆಗುವಂಥ ಸ್ಟೆಪ್ಸ್ ಯಾವ್ಯಾವು ಅಂದರೆ ಗಿನ್ನಿಂಗ್, ಸ್ಪಿನ್ನಿಂಗ್, ನಿಟ್ಟಿಂಗ್ ಹಾಗೆ ವೀವಿಂಗ್. ಸೊ ಇದ್ರ ಬೇಸ್ ಮೇಲೆ ಈ ಕ್ವಶನ್ ಇರೋವಂಥದ್ದು. ಈಗ ಕ್ವಶನ್ ನೋಡೋದಾದರೆ, ಯಾರ್ನ್ ಈಸ್ ಮೇಡ್ ಫ್ರಮ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಫೈಬರ್ಸಿಂದ ಯಾನ್ಸನ್ನು ರೆಡಿ ಮಾಡ್ತೀವಿ. ಎಸ್, ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ದ ಪ್ರೋಸೆಸ್ ಆಫ್ ರಿಮೂವಿಂಗ್ ಸೀಡ್ಸ್ ಫ್ರಮ್ ಕಾಟನ್ ಈಸ್ ಕಾಲ್ಡ್ ಗಿನ್ನಿಂಗ್. ಸೀಡ್ಸನ್ನು ರಿಮೂವ್ ಮಾಡೋದನ್ನೇ ನಾವು ಗಿನ್ನಿಂಗ್ ಅಂತ ಕರಿತೀವಿ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ವೀವಿಂಗ್ ಆಫ್ ಯಾರ್ನ್ ಮೇಕ್ಸ್ ಅ ಪೀಸ್ ಆಫ್ ಫ್ಯಾಬ್ರಿಕ್ ಅಂತ ಕೊಟ್ಟಿದ್ದಾರೆ. ಯಾರ್ನನ್ನು ವೀವಿಂಗ್ ಮಾಡೋದ್ರಿಂದ ನಮಗೆ ಫ್ಯಾಬ್ರಿಕ್ ಸಿಗುತ್ತೆ. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಸ್ಪಿನ್ನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಫೈಬರ್ಸ್ ಅನ್ನೋದನ್ನು ನಾವು ಮಾಡೋದಲ್ಲ, ಅದು ನ್ಯಾಚುರಲ್ ಆಗಿ ಒಪ್ಟೈನ್ ಆಗುವಂಥದ್ದು. ಕಾಟನ್ ಫೈಬರ್ಸ್ ಸೊ ನ್ಯಾಚುರಲ್ ಆಗಿ ಒಪ್ಟೈನ್ ಆಗುತ್ತೆ. ಸೊ ಇದು ರಾ ಮೆಟೀರಿಯಲ್ಸ್. ಸೊ ಇದು ಸ್ಪಿನ್ನಿಂಗ್ ಅಂದರೆ ಇದು ರಾಂಗ್ ಆಗಿದೆ. ಸೊ ಸ್ಪಿನ್ನಿಂಗ್ ಅಂತಂದರೆ ಏನು ಅಂದರೆ, ಫೈಬರಿಂದ ಯಾರ್ನಾಗಿ ಕನ್ವರ್ಟ್ ಮಾಡೋವಂಥ ಪ್ರೋಸೆಸ್ಸನ್ನು ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಬಟ್ ಇಲ್ಲೇನಂತ ಕೊಟ್ಟಿದ್ದಾರೆ, ಸ್ಪಿನ್ನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 4th ಆಪ್ಷನ್ ಏನಿದೆ ಇದು ರಾಂಗ್ ಆಪ್ಷನ್ ಆಗಿದೆ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ, ಸ್ಪಿನ್ನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫೈಬರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಫ್ಯೂಯಲ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ನೋಡಿದಾಗ ಕೋಲ್, ಪೆಟ್ರೋಲ್, ಡೀಸೆಲ್, ಹೈಡ್ರೋಜನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಏನು ಅಂತ ನೋಡೋಣ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಆನ್ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ಫ್ಯೂಯಲ್. 1 kg ಅಷ್ಟು ಫ್ಯೂಯಲ್ ಕಂಪ್ಲೀಟಾಗಿ ಕಂಬಷನ್ ಆದಾಗ ಎಷ್ಟು ಎನರ್ಜಿ ಅಥವಾ ಹೀಟನ್ನು ರಿಲೀಸ್ ಮಾಡುತ್ತೆ, ಅದನ್ನೇ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಯೂನಿಟ್ ಏನು ಅಂತಂದರೆ ಕಿಲೋ ಜೌಲ್ ಪರ್ ಕೆ ಜಿ ಅನ್ನೋದು ಕ್ಯಾಲೋರಿಫಿಕ್ ವ್ಯಾಲ್ಯೂನ ಯೂನಿಟ್ ಆಗಿದೆ. ಈಗ ಈ ಕ್ವೆಶನ್ಗೆ ನಾವು ಆನ್ಸರ್ ಮಾಡಬೇಕಾದ್ರೆ ಒಂದು ಟೇಬಲನ್ನು ನೋಡೋಣ. ಓಕೆ, ಅದು 10th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂತಹ ಟೇಬಲ್. ಓಕೆ, ಸೊ ಈ ಟೇಬಲನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಫ್ಯೂಯಲ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯಾಲೋರಿಫಿಕ್ ವ್ಯಾಲ್ಯೂನ ಯೂನಿಟ್ ಏನು ಅಂದರೆ ಕಿಲೋ ಜೌಲ್ ಪರ್ ಕೆ ಜಿ. ಕೌ ಡಂಗ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ 6000 to 8000. ಅಂದರೆ ಕಡಿಮೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋವಂಥದ್ದು ಯಾವುದಕ್ಕೆ ಅಂದರೆ ಕೌ ಡಂಗ್ ಕೇಕ್. ಅದಾದಮೇಲೆ ವುಡ್ಗೆ 17,000 to 22,000 ಅಷ್ಟಿರುತ್ತೆ. ಕೋಲ್ಗೆ 25,000 to 33,000. ಪೆಟ್ರೋಲು, ಕೆರೋಸಿನ್, ಡೀಸೆಲ್ ಇವು 3 ಕೂಡ ಸೇಮ್ ಇರುತ್ತೆ. ಪೆಟ್ರೋಲ್, ಕೆರೋಸಿನ್ ಹಾಗೆ ಡೀಸೆಲ್ಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಅಂತಂದರೆ 45,000 ಅಷ್ಟಿರುತ್ತೆ. ಓಕೆ, ನೆಕ್ಸ್ಟ್ ಮೀಥೇನ್ ಹಾಗೆ CNG ಇವೆರಡಕ್ಕೂ ಸೇಮ್ ಇರುತ್ತೆ. ಎಷ್ಟು ಅಂದರೆ 50,000. ಹಾಗೆ LPGಗೆ ಎಷ್ಟಿದೆ ಅಂತಂದರೆ 55,000 ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ. ಬಯೋಗ್ಯಾಸ್ ತಗೊಂಡಾಗ 35,000 to 40,000 ಅಷ್ಟು ಇರುತ್ತೆ. ನೆಕ್ಸ್ಟ್ ಬರೋವಂಥದ್ದು ಹೈಡ್ರೋಜನ್ಗೆ ಎಷ್ಟಿರುತ್ತೆ ಅಂತಂದರೆ 1,50,000 ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ. ಸೊ ಈ ಟೇಬಲನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಫ್ಯೂಯಲ್ಗೆ ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ ಅಂತ ಅಲ್ವಾ. ಸೊ ಇಲ್ಲಿ ಯಾವ ಫ್ಯೂಯಲ್ಗೆ ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋದು ಅಂತಂದರೆ ಅದು ಹೈಡ್ರೋಜನ್ಗೆ ಎಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ ಅಂತಂದರೆ 1,50,000 ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ. ನಮಗೆ ಕೊಟ್ಟಿರೋಂಥ ಕ್ವೆಶನಲ್ಲಿ ಯಾವ್ಯಾವ ಫ್ಯೂಯಲ್ ಕೊಟ್ಟಿರೋದು ಅಂತಂದರೆ ಕೋಲ್, ಪೆಟ್ರೋಲ್, ಡೀಸೆಲ್ ಹಾಗೆ ಹೈಡ್ರೋಜನ್. ಈ 4 ಕಂಪೇರ್ ಮಾಡಿದಾಗ ಯಾವುದಕ್ಕೆ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ ಅಂತಂದರೆ ಅದು ಹೈಡ್ರೋಜನ್ಗೆ 1,50,000 ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ. ಅದಾದಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ 45,000 ಅಷ್ಟು ಇದೆ. ನೆಕ್ಸ್ಟ್ ಕೋಲ್ಗೆ 25,000 to 33,000 ಅಷ್ಟು ಇದೆ. ಸೊ ನಮಗೆ ಬೇಕಾಗಿರೋಂಥ ಆನ್ಸರ್ ಯಾವುದು ಅಂತಂದರೆ ಹೈಡ್ರೋಜನ್.
ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವುದಕ್ಕಿದೆ ಅಂತಂದರೆ ಅದು ಹೈಡ್ರೋಜನ್. ಓಕೆ, ಆಪ್ಷನ್ ಡಿ ಹೈಡ್ರೋಜನ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಸನ್ ಅಪಿಯರ್ಸ್ ಟು ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅರೌಂಡ್ ದ ಅರ್ತ್. ದಿಸ್ ಮೀನ್ಸ್ ದಟ್ ಅರ್ತ್ ರೊಟೇಟ್ಸ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ, ಓಕೆ, ನಾವು ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿರೋಂತಹ, ರೋಡ್ ಪಕ್ಕದಲ್ಲಿರೋಂತಹ ಮರಗಳೆಲ್ಲ ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಂಗೆ ಅನಿಸುತ್ತೆ ಅಲ್ವಾ. ಸೊ ಇದಕ್ಕೆ ರೀಸನ್ ಏನು, ನಾವು ಫಾರ್ವರ್ಡ್ ಹೋಗ್ತಾ ಇದ್ದೀವಿ, ಆ ಥಿಂಗ್ಸ್ ಎಲ್ಲ ಏನಿದ್ದಾವೆ, ಆ ಥಿಂಗ್ಸ್ ಎಲ್ಲ ಏನಿದೆ ಅದು ನಮಗೆ ಬ್ಯಾಕ್ವರ್ಡ್ ಅಂತ ಅನಿಸುತ್ತೆ. ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ, ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಆ ವಸ್ತುಗಳೆಲ್ಲ ಮೂವ್ ಆಗ್ತಾ ಇದ್ದಾವೆ ಅಂತ ಅನಿಸುತ್ತೆ ಅಲ್ವಾ. ಸೊ ಇಲ್ಲಿ ನಮಗೆ ಸನ್ ಅನ್ನೋದು ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗ್ದಂಗೆ ಅನಿಸುತ್ತೆ ಅಂದರೆ ಅದು ಈಸ್ಟಿಂದ ವೆಸ್ಟ್ಗೆ. ಹಾಗಾದರೆ ಅರ್ತ್ ಯಾವ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ ಅಂತಂದರೆ ಅದು ವೆಸ್ಟಿಂದ ಈಸ್ಟ್ಗೆ. ಓಕೆ, ವೆಸ್ಟ್ ಟು ಈಸ್ಟ್. ಸೊ ಈ ಕ್ವೆಶನ್ಗೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಕ್ವೆಶನ್ಗೆ ಆನ್ಸರ್ ಯಾವುದು ಅಂತಂದರೆ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್, ಆಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ 4 ಆಪ್ಷನ್ಸಲ್ಲಿ ಯಾವುದು ಏರ್ ಪೊಲ್ಯೂಷನನ್ನು ಕಾಸ್ ಮಾಡೋದಿಲ್ಲ ಅಂತ. ಸೊ ಫಸ್ಟ್ ಆಪ್ಷನಲ್ಲಿ ನೋಡೋದಾದರೆ ಆಟೋಮೊಬೈಲ್ ಎಕ್ಸಾಸ್ಟ್ ಅಂತಂದರೆ ವೆಹಿಕಲ್ಸಿಂದ ರಿಲೀಸ್ ಆಗುವಂತಹ ಸ್ಮೋಕ್ ಏನಿದೆ ಅದನ್ನೇ ನಾವು ಎಕ್ಸಾಸ್ಟ್ ಅಂತ ಹೇಳೋದು. ಸೊ ಇದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ. ವಿಂಡ್ ಮಿಲ್ ಅಂತಂದರೆ ವಿಂಡ್ ಮಿಲ್ ಅನ್ನೋದ್ರಿಂದ ಯಾವುದೇ ರೀತಿಯ ಏರ್ ಪೊಲ್ಯೂಟೆಂಟ್ಸು ಉಂಟಾಗೋದಿಲ್ಲ. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ವಿಂಡ್ ಮಿಲ್. ಥರ್ಡ್ ಆಪ್ಷನ್ ನೋಡೋದಾದರೆ ಬರ್ನಿಂಗ್ ಆಫ್ ಫೈರ್ ವುಡ್ಡನ್ನು ಬರ್ನ್ ಮಾಡೋವಾಗ ಕೂಡ ಸ್ಮೋಕ್ ರಿಲೀಸ್ ಆಗುತ್ತೆ. ಸೊ ಇದು ಕೂಡ ಏರ್ ಪೊಲ್ಯೂಟೆಂಟ್. ಸೊ ಪವರ್ ಪ್ಲ್ಯಾಂಟಲ್ಲಿ ಕೂಡ ನಾವು ಫ್ಯೂಯಲನ್ನು ಬರ್ನ್ ಮಾಡ್ತೀವಿ, ಅಲ್ಲಿ ಕೂಡ ತುಂಬ ಏರ್ ಪೊಲ್ಯೂಟೆಂಟ್ಸು ರಿಲೀಸ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಕೊಟ್ಟಿರೋಂಥ 4 ಆಪ್ಷನ್ಸಲ್ಲಿ ಏರ್ ಪೊಲ್ಯೂಷನ್ ಕಾಸ್ ಮಾಡದೇ ಇರೋವಂಥದ್ದು, ಏರ್ ಪೊಲ್ಯೂಟೆಂಟ್ ಅಲ್ಲದೆ ಇರೋವಂಥದ್ದು ಯಾವುದು ಅಂತಂದರೆ ಅದು ವಿಂಡ್ ಮಿಲ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ ಸಚ್ ಆಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಗೀವ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋವಂಥದ್ದು ಯಾವ ಥರ ಕಂಬಷನ್ ಅಂದರೆ ಅದು ಇನ್ಕಂಪ್ಲೀಟ್ ಕಂಬಷನ್ ಆದಾಗ ರಿಲೀಸ್ ಆಗುವಂಥ ಏರ್ ಪೊಲ್ಯೂಟೆಂಟ್ ಯಾವುದು ಅಂತಂದರೆ ಅದು ಕಾರ್ಬನ್ ಮಾನಾಕ್ಸೈಡ್. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇನ್ಕಂಪ್ಲೀಟ್ ಕಂಬಷನ್ ಆದಾಗ ರಿಲೀಸ್ ಆಗುವಂಥದ್ದು ಕಾರ್ಬನ್ ಮಾನಾಕ್ಸೈಡ್. ಅದೇ ಈ ಕ್ವೆಶನನ್ನು ಕಂಪ್ಲೀಟ್ ಕಂಬಷನ್ ಆದಾಗ ರಿಲೀಸ್ ಆಗುವಂತಹ ಏರ್ ಪೊಲ್ಯೂಟೆಂಟ್ ಯಾವುದು ಅಂತಂದರೆ ಆಗ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ರಿಲೀಸ್ ಆಗುತ್ತೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅನ್ನೋದು ಕಂಪ್ಲೀಟ್ ಕಂಬಷನ್ ಆದಾಗ ರಿಲೀಸ್ ಆಗುತ್ತೆ. ಇನ್ಕಂಪ್ಲೀಟ್ ಕಂಬಷನ್ ಆದಾಗ ರಿಲೀಸ್ ಆಗುವಂಥದ್ದು ಯಾವುದು ಅಂತಂದರೆ ಅದು ಕಾರ್ಬನ್ ಮಾನಾಕ್ಸೈಡ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿ ಕ್ಯಾನ್ ಸಿ ಅ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ ವೆನ್ ಲೈಟ್ ಎಮಿಟೆಡ್ ಬೈ ದ ಆಬ್ಜೆಕ್ಟ್ ಫಾಲ್ಸ್ ಆನ್ ದ ಐ. If reflected from the object towards our eye, completely passes through the object, gets completely absorbed by the object ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತಂದರೆ ಏನು, ಯಾವ ವಸ್ತುಗಳಿಗೆ ತನ್ನದೇ ಆದಂತಹ ಬೆಳಕು ಇರೋದಿಲ್ವೋ ಅಂಥ ವಸ್ತುಗಳನ್ನು ನಾವು ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ ಒಂದು ಟೇಬಲನ್ನು ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಟೇಬಲ್ ಒಂದು ಕತ್ತಲೆ ರೂಮಲ್ಲಿ ನಮಗೆ ಕಾಣಿಸ್ಬೇಕಾದ್ರೆ ಲೈಟ್ ಅನ್ನೋದು ಏನಾಗಬೇಕು ಅಂತ ಇಲ್ಲಿ ಕ್ವೆಶನ್ ಕೊಟ್ಟಿರೋದು ಅಲ್ವಾ. ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ, ಲೈಟ್ ಎಮಿಟೆಡ್ ಬೈ ದ ಆಬ್ಜೆಕ್ಟ್ ಫಾಲ್ಸ್ ಆನ್ ದ ಐ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಗೆ ಓನ್ ಲೈಟ್ ಇರೋದಿಲ್ಲ, ದೆನ್ ಅಲ್ಲಿ ಎಮಿಟೆಡ್ ಬೈ ದ ಆಬ್ಜೆಕ್ಟ್ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಲೈಟ್ ರಿಫ್ಲೆಕ್ಟೆಡ್ ಫ್ರಮ್ ದ ಆಬ್ಜೆಕ್ಟ್ ಟುವರ್ಡ್ಸ್ ಅವರ್ ಐ ಅಂತಂದರೆ ಈಗ ಒಂದು ಕತ್ತಲೆ ರೂಮಲ್ಲಿ ಟೇಬಲ್ ಇದೆ ಅಂತಂದರೆ ಆ ಟೇಬಲ್ ನಮಗೆ ಕಾಣಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಒಂದು ಟಾರ್ಚ್ ತಗೊಂಡು ಆ ಟಾರ್ಚ್ ಬೆಳಕೇನಿದೆ ಅದನ್ನು ನಾವು ಟೇಬಲ್ ಕಡೆಗೆ ಹಾಕ್ತೀವಿ ಅಲ್ವಾ. ಸೊ ಆಗ ಆ ಬೆಳಕು ಏನಾಗುತ್ತೆ, ಟೇಬಲಿಂದ ರಿಫ್ಲೆಕ್ಟ್ ಆಗಿರೋಂಥ ಲೈಟ್ ನಮ್ಮ ಕಣ್ಮೇಲೆ ಬಿದ್ದಾಗ ನಮಗೆ ಅದು ಕಾಣಿಸೋವಂಥದ್ದು ಅಲ್ವಾ. ಸೊ ಸೆಕೆಂಡ್ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆಪ್ಷನ್ ಆಗಿದೆ. ಓಕೆ, ಸೆಕೆಂಡ್ ಆಪ್ಷನ್, ವೆನ್ ಲೈಟ್ ರಿಫ್ಲೆಕ್ಟೆಡ್ ಫ್ರಮ್ ದ ಆಬ್ಜೆಕ್ಟ್ ಟುವರ್ಡ್ಸ್ ಅವರ್ ಐ. ಆಬ್ಜೆಕ್ಟ್ ಮೇಲೆ ಬೀಳುವಂತಹ ಲೈಟ್ ನಮ್ಮ ಕಡೆಗೆ ಅದು ರಿಫ್ಲೆಕ್ಟ್ ಆದಾಗ ಆ ಆಬ್ಜೆಕ್ಟ್ ಅನ್ನೋದು ನಮಗೆ ಕಾಣಿಸುತ್ತೆ ಅಲ್ವಾ. ಸೊ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಪಾಸಸ್ ಥ್ರೂ ದ ಆಬ್ಜೆಕ್ಟ್. ಕಂಪ್ಲೀಟ್ಲಿ ಪಾಸಸ್, ಸೊ ಲೈಟಲ್ಲಿ ಪಾಸ್ ಆಗೋದಿಲ್ಲ, ಯಾಕಂತಂದರೆ ಟೇಬಲ್ ಅನ್ನೋದು ಒಂದು ಒಪ್ಯಾಕ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಅಂದರೆ ಲೈಟ್ ಅದ್ರ ಮೂಲಕ ಪಾಸ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಡಿ ಅಲ್ಲಿ ಗೆಟ್ಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ ದ ಆಬ್ಜೆಕ್ಟ್. ಕಂಪ್ಲೀಟಾಗಿ ಅಬ್ಸಾರ್ಬ್ ಆದಾಗೂ ಕೂಡ ನಮಗೆ ಆಬ್ಜೆಕ್ಟು ಕಾಣಿಸೋದಿಲ್ಲ ಅಲ್ವಾ. ಸೊ ಇದು ಕೂಡ ರಾಂಗ್ ಆಪ್ಷನ್ ಆಗಿದೆ. ಯಾವಾಗ ನಮಗೆ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ ಕಾಣಿಸುತ್ತೆ ಅಂತಂದರೆ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ ಮೇಲೆ ಬೀಳುವಂಥ ಲೈಟ್ ರಿಫ್ಲೆಕ್ಟ್ ಆಗಿ ನಮ್ಮ ಕಡೆಗೆ ಬಿದ್ದಾಗ ಆಗ ಆ ಆಬ್ಜೆಕ್ಟ್ ನಮಗೆ ಕಾಣಿಸುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ವೆನ್ ಲೈಟ್ ರಿಫ್ಲೆಕ್ಟೆಡ್ ಫ್ರಮ್ ದ ಆಬ್ಜೆಕ್ಟ್ ಟುವರ್ಡ್ಸ್ ಅವರ್ ಐ. ಓಕೆ,
ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಲಿಸ್ಟ್ ಆಫ್ ಟರ್ಮ್ಸ್ ಗಿವನ್ ಬಿಲೋ. ಸೆಸ್ಮಿಕ್ ಝೋನ್, ಫಾಲ್ಟ್ ಝೋನ್, ಮ್ಯಾಂಟಲ್, ಇನ್ನರ್ ಕೋರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನು ಅಂತಂದರೆ ದ ಬೌಂಡರೀಸ್ ಆಫ್ ದ ಅರ್ತ್ಸ್ ಪ್ಲೇಟ್ ಆರ್ ನೌನ್ ಆಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಅರ್ಥಕ್ವೇಕ್ಸ್ ಹೇಗೆ ಕಾಸ್ ಆಗುತ್ತೆ ಅನ್ನೋದಾದರೆ, ಅರ್ಥಕ್ವೇಕ್ಸು ಅರ್ಥನ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಅರ್ಥಕ್ವೇಕ್ಸು ಆಗುತ್ತೆ ಅಲ್ವಾ. ಸೊ ಅರ್ಥಕ್ವೇಕ್ಸ್ ಜಾಸ್ತಿ ಎಲ್ಲಾಗುತ್ತೆ ಅಂತಂದರೆ ಅಟ್ ದ ಬೌಂಡರೀಸ್ ಆಫ್ ದ ಪ್ಲೇಟ್ಸ್. ಸೊ ಅರ್ಥಲ್ಲಿ ಪ್ಲೇಟ್ಸಲ್ಲಿ ಇರುತ್ತೆ ಅಂತ ಹೇಳ್ತೀವಲ್ವ ನಾವು, ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ಸೊ ಈ ಟೆಕ್ಟಾನಿಕ್ ಪ್ಲೇಟ್ಸ್ನ ಬೌಂಡರೀಸ್ ಏನಿದೆ, ಈ ಬೌಂಡರೀಸು ವೀಕ್ ಝೋನ್ಸ್ ಆಗಿರುತ್ತೆ. ಈ ಝೋನ್ಸ್ ಏನಿದೆ ಇದು ತುಂಬ ಅರ್ಥಕ್ವೇಕ್ಗೆ ಪ್ರೋನ್ ಆಗಿರುತ್ತೆ, ತುಂಬ ಅರ್ಥಕ್ವೇಕ್ ಆಗುವಂತಹ ಝೋನ್ಸ್ ಆಗಿರ್ತವೆ. ಸೊ ಆದ್ದರಿಂದ ಈ ಝೋನ್ಸನ್ನು ಏನಂತ ಕರಿತೀವಿ, ಈ ಬೌಂಡರೀಸ್ ಆಫ್ ದಿ ಅರ್ತ್ ಪ್ಲೇಟ್ ಅಂತ ಹೇಳ್ತೀವಿ. ಅದನ್ನು ಏನಂತ ಕರಿತೀವಿ ಅಂತಂದರೆ ಸೆಸ್ಮಿಕ್ ಝೋನ್ ಹಾಗೆ ಫಾಲ್ಟ್ ಝೋನ್ ಅಂತ ಕರಿತೀವಿ. ಹಾಗೆ ಮ್ಯಾಂಟಲ್ ಮತ್ತು ಇನ್ನರ್ ಕೋರ್ ಅನ್ನೋದು ಗೊತ್ತೇ ಇದೆ ಅಲ್ವಾ. ಸೊ ಅರ್ಥನ ಲೇಯರ್ಸನ್ನು ತಗೊಂಡಾಗ ಮೇಲಿನ ಭಾಗವನ್ನು ನಾವೇನಂತ ಕರಿತೀವಿ, ಅರ್ತ್ ಕ್ರಸ್ಟ್ ಅಂತ ಕರಿತೀವಿ. ಮಿಡಲಲ್ಲಿರೋ ಪಾರ್ಟನ್ನು ನಾವೇನಂತ ಕರಿತೀವಿ, ಮ್ಯಾಂಟಲ್ ಅಂತ ಕರಿತೀವಿ. ಹಾಗೆ ಇನ್ನರ್ ಝೋನನ್ನು ಏನಂತ ಕರಿತೀವಿ ಅಂತಂದರೆ ಅದು ಕೋರ್ ಅಂತ ಕರಿತೀವಿ ಅಲ್ವಾ. ಹಾಗೆ ಸೆಸ್ಮಿಕ್ ಝೋನ್ ಹಾಗೆ ಫಾಲ್ಟ್ ಝೋನ್ ಅಂತಂದರೆ ಏನು ಅಂದರೆ ಅರ್ತ್ ಪ್ಲೇಟ್ಸ್ನ ಬೌಂಡರೀಸ್ ಏನಿದೆ, ಎಲ್ಲಿ ಜಾಸ್ತಿ ಅರ್ಥಕ್ವೇಕ್ಸ್ ಆಗುತ್ತೆ ಅಂಥ ಝೋನನ್ನು ನಾವು ಸೆಸ್ಮಿಕ್ ಝೋನ್ ಅಥವಾ ಫಾಲ್ಟ್ ಝೋನ್ ಅಂತ ಕರೆಯೋದು. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ ಎ 1 and 2 ಅಂತ ಕೊಟ್ಟಿದ್ದಾರೆ. ಸೊ 1 and 2 ಅನ್ನೋದು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಹೀಟಿಂಗ್ ಎಫೆಕ್ಟ್ ಓನ್ಲಿ, ಕೆಮಿಕಲ್ ಎಫೆಕ್ಟ್ ಓನ್ಲಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಓನ್ಲಿ. ಆಪ್ಷನ್ ಡಿ ಅಲ್ಲಿ ಕೆಮಿಕಲ್ ಹೀಟಿಂಗ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಈ ಎಲ್ಲ 3 ಎಫೆಕ್ಟನ್ನು ಕಾಸ್ ಮಾಡುತ್ತೆ ಅಲ್ವಾ. ಸೊ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಕೆಮಿಕಲ್ ಎಫೆಕ್ಟ್, ಹೀಟಿಂಗ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರೋಪ್ಲೇಟಿಂಗ್ ಟು ಮೇಕ್ ಆಬ್ಜೆಕ್ಟ್ಸ್ ಅಪಿಯರ್ ಶೈನಿಂಗ್ ಅಂತ ಕೊಟ್ಟಿದ್ದಾರೆ. ಆಬ್ಜೆಕ್ಟ್ಸ್ ಶೈನಿಯಾಗಿ ಕಾಣಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ವೆಹಿಕಲ್ಸ್ನ ಹ್ಯಾಂಡಲ್ಸು, ಹಾಗೆ ವೀಲ್ ರಿಮ್ ಎಲ್ಲ ಇರುತ್ತಲ್ವ, ಹಾಗೆ ಡೋರ್ನ ಲಾಕ್ಸು, ಹ್ಯಾಂಡಲ್ಸು, ಇವೆಲ್ಲ ಏನಿದೆ ಅಂದರೆ ಶೈನಿ ಅಪಿಯರೆನ್ಸ್ ಇರುತ್ತೆ. ಈ ಥರ ಶೈನಿ ಅಪಿಯರೆನ್ಸ್ ಬರಬೇಕು ಅಂತಂದರೆ ಐರನ್ ಮೇಲೆ ಯಾವ ಮೆಟಲನ್ನು ನಾವು ಎಲೆಕ್ಟ್ರೋಪ್ಲೇಟ್ ಮಾಡಿರ್ತೀವಿ ಅಂತಂದರೆ ಅದು ಕ್ರೋಮಿಯಮನ್ನು ಯೂಸ್ ಮಾಡಿರೋದ್ರಿಂದ ನಾವು ಈ ಎಲ್ಲ ಆಬ್ಜೆಕ್ಟ್ಸು ಶೈನಿ ಅಪಿಯರೆನ್ಸ್ ಇರುತ್ತೆ. ಹಾಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನು ಅಂತಂದರೆ ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಯಾವ್ಯಾವ ಮೆಟಲ್ಸನ್ನು ಯೂಸ್ ಮಾಡ್ತೀವಿ ಅಂತ. ಕ್ರೋಮಿಯಮನ್ನು ಯೂಸ್ ಮಾಡ್ತೀವಿ, ಜಿಂಕನ್ನು ಯೂಸ್ ಮಾಡ್ತೀವಿ, ಗೋಲ್ಡನ್ನು ಯೂಸ್ ಮಾಡ್ತೀವಿ, ಹಾಗೆ ಕಾಪರನ್ನು ಯೂಸ್ ಮಾಡ್ತೀವಿ, ನಿಕ್ಕಲ್, ಪೆಲಾಡಿಯಮ್, ಪ್ಲಾಟಿನಮ್, ಟಿನ್. ಸೊ ಇವೆಲ್ಲನೂ ಕೂಡ ಎಕ್ಸಾಂಪಲ್ಸ್ ಫಾರ್ ಎಲೆಕ್ಟ್ರೋಪ್ಲೇಟಿಂಗ್. ಸೊ ಇವೆಲ್ಲ ಮೆಟಲ್ಸನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ಬೋದು ಟಿನ್ ಮೇಲೆ. ಏನಂತಂದರೆ ಈಗ ಕೆಲವೊಂದು ಫುಡ್ ಐಟಮ್ಸನ್ನು ಐರನ್ ಕ್ಯಾನ್ಸಲ್ಲಿ ಸ್ಟೋರ್ ಮಾಡಿರ್ತಾರೆ, ಬಟ್ ಅಲ್ಲಿ ನಾವು ಕ್ವೆಶನ್ ಕೇಳ್ಬೋದು ಏನಂತ ಅಂದರೆ ಐರನ್ ರಸ್ಟ್ ಹಿಡಿಯುತ್ತೆ ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಯಾವ ಮೆಟಲನ್ನು ನಾವು ಅದ್ರ ಮೇಲೆ ಎಲೆಕ್ಟ್ರೋಪ್ಲೇಟ್ ಮಾಡಿರ್ತೀವಿ ಅಂತ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಟಿನ್. ಸೊ ಐರನ್ ಫುಡ್ ಕ್ಯಾನ್ಸ್ ಏನೇನಿದೆ ಅದ್ರ ಮೇಲೆಲ್ಲ ಟಿನ್ನ ಲೇಯರನ್ನು ಹಾಕಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಐರನ್ ರಸ್ಟ್ ಆಗೋದು ಅವಾಯ್ಡ್ ಆಗುತ್ತೆ. ಓಕೆ, ಸೊ ಈ ಕ್ವಶನಲ್ಲಿ ನಮಗೆ ಕೊಟ್ಟಿರೋಂಥದ್ದು ಏನು ಅಂತಂದರೆ ಶೈನಿ ಅಪಿಯರೆನ್ಸ್ ಬರಬೇಕಾದ್ರೆ ಯಾವ ಮೆಟಲನ್ನು ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಅಂತಂದರೆ ಅದು ಕ್ರೋಮಿಯಮನ್ನು ಯೂಸ್ ಮಾಡ್ತೀವಿ. ಸೊ ದಟ್ ಏನಂತಂದರೆ ಈ ಮೆಟೀರಿಯಲ್ಸು ಶೈನಿ ಅಪಿಯರೆನ್ಸ್ ಇರುತ್ತೆ. ಅದೇ ಥರ ಐರನ್ ರಸ್ಟ್ ಆಗೋದನ್ನು ತಡೆಯೋದಕ್ಕೆ ನಾವು ಯಾವ ಮೆಟಲನ್ನು ಯೂಸ್ ಮಾಡ್ತೀವಿ ಅಂತಂದರೆ ಅದು ಟಿನ್. ಓಕೆ, ಹಾಗೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತಂದರೆ ಏನು? ಎಲೆಕ್ಟ್ರೋಪ್ಲೇಟಿಂಗ್ ಅಂತಂದರೆ ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲನ್ನು ಡಿಪಾಸಿಟ್ ಮಾಡೋದು. ಎಲೆಕ್ಟ್ರೋಪ್ಲೇಟಿಂಗ್ ಅಂತಂದರೆ ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲನ್ನು ಡಿಪಾಸಿಟ್ ಮಾಡೋ ಅಂಥದ್ದನ್ನೇ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಗೋಲ್ಡ್ ಹಾಗೆ ಸಿಲ್ವರ್ ಇವು ತುಂಬ ಕಾಸ್ಟ್ಲಿ ಮೆಟಲ್ಸು ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಆಬ್ಜೆಕ್ಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ಬೇರೆ ಮೆಟಲಿಂದ ಮಾಡಿ ಅದಕ್ಕೆ ಗೋಲ್ಡ್ ಅಪಿಯರೆನ್ಸ್ ಬರೋ ಥರ ಗೋಲ್ಡ್ನ ಒಂದು ಲೇಯರನ್ನು ಅದ್ರ ಮೇಲೆ ಎಲೆಕ್ಟ್ರೋಪ್ಲೇಟ್ ಮಾಡಬಹುದು. ಸೊ ಇದನ್ನೇ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳೋದು. ಸೊ ಯಾವುದು ಕಾಸ್ಟ್ಲಿ ಮೆಟಲ್ಸ್ ಇರ್ತವೆ ಅದರ ಪ್ಲೇಸಲ್ಲಿ ನಾವು ಬೇರೆ ಮೆಟಲನ್ನು ಯೂಸ್ ಮಾಡಿ ಅದರದ್ದು ಒಂದು ಲೇಯರ್ ಮಾತ್ರ ಡಿಪಾಸಿಟ್ ಮಾಡೋವಂಥ ಪ್ರೊಸೆಸ್ಸನ್ನೇ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ವೆಹಿಕಲ್ಸ್ನ ಹ್ಯಾಂಡಲ್ಸ್ ಆಗಿರಬಹುದು, ಹಾಗೆ ಡೋರ್ನ ಲಾಕ್ಸು, ಹ್ಯಾಂಡಲ್ಸು ಇವೆಲ್ಲ ಕೂಡ ಶೈನಿ ಅಪಿಯರೆನ್ಸ್ ಇರುತ್ತೆ ಅಲ್ವಾ. ಇದ್ರ ಮೇಲೆ ಯಾವ ಮೆಟಲನ್ನು ಡಿಪಾಸಿಟ್ ಮಾಡಿರ್ತೀವಿ ಅಂತಂದರೆ ಅದು ಕ್ರೋಮಿಯಂ. ಈ ಆಬ್ಜೆಕ್ಟ್ಸನ್ನು ಕಂಪ್ಲೀಟಾಗಿ ಕ್ರೋಮಿಯಮ್ಮಿಂದನೇ ರೆಡಿ ಮಾಡಬಹುದಲ್ಲ ಅಂತ ಡೌಟ್ ಬರಬಹುದು. ಯಾಕೆ ಅಂತಂದರೆ ಕಂಪ್ಲೀಟ್ ಆಬ್ಜೆಕ್ಟನ್ನು ಕ್ರೋಮಿಯಮ್ಮಿಂದ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಕ್ರೋಮಿಯಂ ಅನ್ನೋದು ಕಾಸ್ಟ್ಲಿ.
ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಆ ಆಬ್ಜೆಕ್ಟನ್ನು ಬೇರೆ ಮೆಟಲಿಂದ ಪ್ರಿಪೇರ್ ಮಾಡಿ ಅದಕ್ಕೆ ಶೈನಿ ಅಪಿಯರೆನ್ಸ್ ಬರೋದಕ್ಕೆ ಬರೀ ಒಂದು ಲೇಯರನ್ನು ಮಾತ್ರ ಕ್ರೋಮಿಯಮನ್ನು ಡಿಪಾಸಿಟ್ ಮಾಡಿರ್ತಾರೆ. ಓಕೆ, ಇದೇ ಪ್ರೊಸೆಸನ್ನೇ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್, ಅ ಲಿಸ್ಟ್ ಆಫ್ ಮೀಡಿಯಮ್ ಈಸ್ ಗಿವನ್ ಬಿಲೋ. ಇಲ್ಲಿ ವುಡ್, ಏರ್, ವಾಟರ್, ವ್ಯಾಕ್ಯೂಮನ್ನು ಕೊಟ್ಟಿದ್ದಾರೆ. ಇನ್ ವಿಚ್ ಆಫ್ ದೀಸ್ ಮೀಡಿಯಮ್ಸ್ ಕ್ಯಾನ್ ಸೌಂಡ್ ಟ್ರಾವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋಂಥ 4 ಮೀಡಿಯಮಲ್ಲಿ ಯಾವ ಮೀಡಿಯಮ್ಸಲ್ಲಿ ಸೌಂಡ್ ಟ್ರಾವೆಲ್ ಆಗುತ್ತೆ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಸೌಂಡ್ ಅನ್ನೋದು ವುಡ್ಡಲ್ಲಿ ಟ್ರಾವೆಲ್ ಆಗುತ್ತೆ, ಏರಲ್ಲಿ ಟ್ರಾವೆಲ್ ಆಗುತ್ತೆ, ವಾಟರಲ್ಲಿ ಟ್ರಾವೆಲ್ ಆಗುತ್ತೆ, ಬಟ್ ಸೌಂಡ್ ವ್ಯಾಕ್ಯೂಮಲ್ಲಿ ಟ್ರಾವೆಲ್ ಆಗೋದಿಲ್ಲ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಸಿ 1, 2, 3 ಓನ್ಲಿ. ಓಕೆ, ವ್ಯಾಕ್ಯೂಮಲ್ಲಿ ಟ್ರಾವೆಲ್ ಆಗೋದಿಲ್ಲ, ಉಳಿದ ಎಲ್ಲ ಕಡೆನೂ ಇದು ಟ್ರಾವೆಲ್ ಆಗುತ್ತೆ. ಹಾಗೆ ಇದ್ರ ಮೇಲೆ ಇನ್ನೊಂದು ಕ್ವೆಶನನ್ನು ಕೇಳಬಹುದು, ಏನದು ಅಂತಂದರೆ ಸೌಂಡ್ನ ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ. ವುಡ್ಡಲ್ಲ, ವಾಟರಲ್ಲ, ಹಾಗೆ ಏರಲ್ಲ ಅಂತ. ಸೊ ಸೌಂಡ್ದು ಸ್ಪೀಡ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಸಾಲಿಡಲ್ಲಿ ಸೌಂಡ್ನ ಸ್ಪೀಡ್ ಜಾಸ್ತಿ ಇರುತ್ತೆ, ಅಂದರೆ ವುಡ್ಡಲ್ಲಿ ಜಾಸ್ತಿ ಇರುತ್ತೆ. ಅದಾದಮೇಲೆ ವಾಟರಲ್ಲಿ, ಏರಲ್ಲಿ ಸೌಂಡ್ನ ಸ್ಪೀಡು ಕಡಿಮೆ ಇರುತ್ತೆ. ಓಕೆ, ಸೊ ಈ ಕ್ವೆಶನನ್ನು ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಸಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ವೈಬ್ರೇಷನ್ಸ್. ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಅದು ವೈಬ್ರೇಷನ್ಸಿಂದ. ಈವನ್ ನಾವು ಮಾತಾಡ್ತಾ ಇದ್ದೀವಲ್ವ, ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಅಲ್ಲಿ ವೋಕಲ್ ಕಾರ್ಡ್ಸು ವೈಬ್ರೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಥರ ಸೌಂಡ್ ರಿಕ್ವೈರ್ಸ್ ಅ ಮೀಡಿಯಮ್ ಫಾರ್ ಪ್ರಾಪಗೇಷನ್. ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಿ, ಸೌಂಡ್ ಅನ್ನೋದು ಟ್ರಾವೆಲ್ ಆಗೋಕ್ಕೆ ಮೀಡಿಯಮ್ ಇರಲೇಬೇಕು. ಮೀಡಿಯಮ್ ಇಲ್ಲ ಅಂತಂದರೆ ಅಥವಾ ವ್ಯಾಕ್ಯೂಮಲ್ಲಿ ಸೌಂಡ್ ಅನ್ನೋದು ಟ್ರಾವೆಲ್ ಆಗೋದಿಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಇದು ಕೂಡ ಕರೆಕ್ಟ್. ಲೈಟ್ ಆ್ಯಂಡ್ ಸೌಂಡ್ ಬೋತ್ ರಿಕ್ವೈರ್ಸ್ ಅ ಮೀಡಿಯಮ್ ಫಾರ್ ಪ್ರಾಪಗೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೈಟ್ ಅಂತ ಕೂಡ ಕೊಟ್ಟಿದ್ದಾರೆ. ಲೈಟ್ ವ್ಯಾಕ್ಯೂಮಲ್ಲಿ ಟ್ರಾವೆಲ್ ಮಾಡುತ್ತೆ. ಓಕೆ, ಲೈಟ್ಗೆ ಮೀಡಿಯಮ್ ಇಲ್ಲದೇ ಇದ್ದರೂ ಕೂಡ ಅದು ಟ್ರಾವೆಲ್ ಮಾಡುತ್ತೆ. ಸೊ ಹಾಗಾಗಿ ಇದು ರಾಂಗ್ ಆಪ್ಷನ್ ಆಗಿದೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸನ್ಲೈಟ್ ನಮಗೆ ರೀಚ್ ಆಗ್ತಾ ಇದೆ ಅಂದರೆ ವ್ಯಾಕ್ಯೂಮಲ್ಲಿ ಕೂಡ ಅದು ಟ್ರಾವೆಲ್ ಮಾಡಿ ನಮಗೆ ರೀಚ್ ಆಗ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಸೌಂಡ್ ಟ್ರಾವೆಲ್ಸ್ ಸ್ಲೋವರ್ ದ್ಯಾನ್ ಲೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಸೊ ನಾವಿವಾಗ ಮಿಂಚು ಮತ್ತು ಗುಡುಗನ್ನು ಅಬ್ಸರ್ವ್ ಮಾಡಿದಾಗೆ ನಮಗೆ ಫಸ್ಟ್ ಕಾಣಿಸುವಂಥದ್ದು ಮಿಂಚು ಬೇಗ ಕಾಣಿಸುತ್ತೆ, ಆದರೆ ಸೌಂಡ್ ಅನ್ನೋದು ನೆಕ್ಸ್ಟ್ ಕೇಳಿಸುತ್ತೆ, ಗುಡುಗು ಮತ್ತೆ ಕೇಳಿಸುತ್ತೆ. ಸೊ ಹಾಗಾಗಿ ಇದರಿಂದ ನಾವೇನು ಹೇಳ್ಬೋದು ಅಂತಂದರೆ ಸೌಂಡ್ ಟ್ರಾವೆಲ್ಸ್ ಸ್ಲೋವರ್ ದ್ಯಾನ್ ಲೈಟ್ಗಿಂತ ಸೌಂಡ್ ಅನ್ನೋದು ಕಡಿಮೆ ವೇಗದಲ್ಲಿ ಚಲಿಸುತ್ತೆ ಅಂತ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅಂದರೆ ಅದು ಸೆಂಟೆನ್ಸ್ 1, ಸೆಂಟೆನ್ಸ್ 2 ಹಾಗೆ ಸೆಂಟೆನ್ಸ್ 4. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ 1, 2, 4. ಸೊ ಇದು ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಅಲ್ಟ್ರಾಸೌಂಡ್ ಹ್ಯಾಸ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಬಿಟ್ವೀನ್ 20 and 20,000 ಹರ್ಟ್ಸ್, ಬಿಲೋ 20 ಹರ್ಟ್ಸ್, ಅಬೌವ್ 20,000 ಹರ್ಟ್ಸ್, ಬಿಟ್ವೀನ್ 500 and 10,000 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೌಂಡ್ ವೇವ್ಸನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ 3 ಟೈಪ್ಸ್ ಇದೆ. ಯಾವುದ್ಯಾವುದು ಅಂದರೆ ಇನ್ಫ್ರಾಸಾನಿಕ್, ಆಡಿಬಲ್ ಹಾಗೆ ಅಲ್ಟ್ರಾಸಾನಿಕ್. ಸೊ ಈ 3 ಸೌಂಡ್ ವೇವ್ಸ್ ಇದೆ. ಓಕೆ, ಇದರಲ್ಲಿ ಆಡಿಬಲ್ ರೇಂಜ್ ಏನಿದೆ ಅಂತಂದರೆ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಅಂತಂದರೆ ಆಡಿಬಲ್ ರೇಂಜ್ ಅಂತಂದರೆ ಮನುಷ್ಯರು ಕೇಳಿಸ್ಕೊಳ್ಳೋಕ್ಕಾಗುವಂತಹ ಸೌಂಡ್ನ ರೇಂಜ್ ಯಾವುದು ಅಂತಂದರೆ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್. 20 ಹರ್ಟ್ಸ್ಗಿಂತ ಕಡಿಮೆ ಇರೋವಂಥ ರೇಂಜನ್ನು ನಾವು ಇನ್ಫ್ರಾಸಾನಿಕ್ ಅಂತ ಕರಿತೀವಿ. ಓಕೆ, ಇನ್ಫ್ರಾಸಾನಿಕ್ನ ಫ್ರೀಕ್ವೆನ್ಸಿ ರೇಂಜ್ ಎಷ್ಟಿರುತ್ತೆ ಅಂತಂದರೆ ಅದು ಬಿಲೋ 20 ಹರ್ಟ್ಸ್. ಹಾಗೆ ಅಲ್ಟ್ರಾಸೌಂಡ್ನ ಆಡಿಬಲ್ ರೇಂಜ್ ಎಷ್ಟಿರುತ್ತೆ ಅಂತಂದರೆ ಇದು ಮೋರ್ ದ್ಯಾನ್ 20,000 ಹರ್ಟ್ಸ್. ಅಲ್ಟ್ರಾಸಾನಿಕ್ನ ರೇಂಜ್ ಎಷ್ಟು ಅಂದರೆ ಮೋರ್ ದ್ಯಾನ್ 20,000 ಹರ್ಟ್ಸ್. ಓಕೆ, ಸೊ ಇಲ್ಲಿ ಈ ಕ್ವೆಶನಲ್ಲಿ ಕೊಟ್ಟಿರೋವಂಥದ್ದು ಅಲ್ಟ್ರಾಸೌಂಡ್ ಹ್ಯಾಸ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಅಬೌವ್ 20,000 ಹರ್ಟ್ಸ್. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದರೆ ಆಡಿಬಲ್ ರೇಂಜು 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಅಥವಾ 20,000 ಹರ್ಟ್ಸ್ ಅಂತ ಹೇಳ್ತೀವಿ. ಇನ್ಫ್ರಾಸಾನಿಕ್ ಅಂತಂದರೆ 20 ಹರ್ಟ್ಸ್ಗಿಂತ ಕಡಿಮೆ ಇರುತ್ತೆ. ಅಲ್ಟ್ರಾಸಾನಿಕ್ ಅಂದರೆ 20,000 ಹರ್ಟ್ಸ್ಗಿಂತ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ತಿಳ್ಕೊಬೇಕಾಗಿರೋಂಥ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ ಇನ್ಫ್ರಾಸಾನಿಕ್ ಸೌಂಡ್ ವೇವ್ಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಅರ್ಥಕ್ವೇಕ್ಸ್ ಹಾಗೆ ವಲ್ಕೆನೋಸ್ ಆಗುವಾಗ ಇನ್ಫ್ರಾಸಾನಿಕ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ವೇವ್ಸನ್ನು ಯಾವ ಅನಿಮಲ್ಸ್ ಕೇಳಿಸ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ಅದು ಎಲಿಫೆಂಟ್ ಹಾಗೆ ವೇಲ್ಸ್. ಹ್ಯೂಮನ್ ಬೀಯಿಂಗ್ಸ್ ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ಟ್ರಾಸೌಂಡನ್ನು ಕೇಳಿಸ್ಕೊಳ್ಳೋಂಥ ಅನಿಮಲ್ಸ್ ಯಾವ್ಯಾವು ಅಂದರೆ ಕ್ಯಾಟ್ ಮತ್ತು ಡಾಗ್. ಓಕೆ, ನೆಕ್ಸ್ಟ್ ಕ್ವೆಶನ್, ಆನ್ ಆಬ್ಜೆಕ್ಟ್ ಈಸ್ ವೈಬ್ರೇಟಿಂಗ್ ಅಟ್ 5 ಹರ್ಟ್ಸ್, ವಾಟ್ ಈಸ್ ಟೈಮ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಕ್ವೆಶನ್ ಆಗಿದೆ. ಏನು ಇಲ್ಲಿ ಕೊಟ್ಟಿರೋವಂಥದ್ದು ಅಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಎಷ್ಟು ಅಂತ ಹೇಳಿದ್ದಾರೆ ಅಂತಂದರೆ 5 ಹರ್ಟ್ಸ್.
ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಟೈಮ್ ಪೀರಿಯಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಹಾಗೆ ಟೈಮ್ಗೆ ಇರೋಂಥ ರಿಲೇಷನ್ ಏನು ಅಂತಂದರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1/t ಅಲ್ವಾ, ರೆಸಿಪ್ರೋಕಲ್ ಆಫ್ ಟೈಮ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಟಿ. ಸೊ ಟಿಗೆ ಫಾರ್ಮುಲಾ ಹೇಗೆ ಬರಿಬೋದು, 1/f ಅಲ್ವಾ. ಸೊ ಟಿ ಈಸ್ ಈಕ್ವಲ್ ಟು 1/5 ಆಗುತ್ತೆ. 1/5ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ ಅಂತಂದರೆ 0.2. ಸೊ ಟೈಮ್ ಈಸ್ ಈಕ್ವಲ್ ಟು 0.2 ಸೆಕೆಂಡ್ಸ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ 0.2 ಸೆಕೆಂಡ್ಸ್. ಓಕೆ. ಡ್ಯೂರಿಂಗ್ ಡ್ರೈ ವೆದರ್ ವೈಲ್ ಕೂಂಬಿಂಗ್ ಹೇರ್ sometimes we experience hair flying apart. The force responsible for this is ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಫೋರ್ಸ್ ಆಫ್ ಗ್ರಾವಿಟಿ, ಫೋರ್ಸ್ ಆಫ್ ಫ್ರಿಕ್ಷನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಓಕೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಈಸ್ ನೌನ್ ಎಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಯಾವಾಗ ನಾವು ಡ್ರೈ ಹೇರನ್ನು ಕೂಂಬ್ ಮಾಡ್ತೀವಿ ಅದರಲ್ಲಿರುವಂತಹ ಪಾರ್ಟಿಕಲ್ಸು ಚಾರ್ಜನ್ನು ಒಬ್ಟೈನ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಇದು ಅಟ್ರಾಕ್ಟ್ ಆಗೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಇದಕ್ಕೆ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಮ್ಯಾಚ್ ದ ಕಾಲಮ್ ಎ ವಿತ್ ದ ಡೆಫಿಷಿಯನ್ಸಿ ಡಿಸೀಸ್ ಗಿವನ್ ಇನ್ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಕಾಲಮ್ ಎ ಅಲ್ಲಿ ಥೈರಾಕ್ಸಿನ್ ಕೊಟ್ಟಿದ್ದಾರೆ. ಥೈರಾಕ್ಸಿನ್ ಡಿಫಿಷಿಯನ್ಸಿ ಡಿಸೀಸ್ ಯಾವುದು ಅಂತಂದರೆ ಅದು ಗಾಯ್ಟರ್. ನೆಕ್ಸ್ಟ್, ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ದಾಗ ಬೆಳವಣಿಗೆ ಸರಿಯಾಗಲ್ಲ, ಸೊ ಇಟ್ ಲೀಡ್ಸ್ ಟು ಡ್ವಾರ್ಫಿಸಮ್. ನೆಕ್ಸ್ಟ್, ಇನ್ಸುಲಿನ್ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸ್ ಯಾವುದು ಅಂತಂದರೆ ಅದು ಡಯಾಬಿಟಿಸ್. ಹಾಗೆ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುವಂಥ ಆರ್ಗನ್ ಯಾವುದು ಅಂತಂದರೆ ಅದು ಪ್ಯಾಂಕ್ರಿಯಾಸ್. ನೆಕ್ಸ್ಟ್, ಅಡ್ರಿನಾಲಿನ್ ಹಾರ್ಮೋನು ಸಾಲ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಸೊ ಅದರ ಡಿಫಿಷಿಯನ್ಸಿ ಇದ್ದಾಗ ಸಾಲ್ಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ಥರ ಅಡ್ರಿನಲ್ ಹಾರ್ಮೋನನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಓಕೆ. ನೆಕ್ಸ್ಟ್ ಕ್ವೆಶನ್, ದ ಸಬ್ಸ್ಟೆನ್ಸ್ ದಟ್ ವಿಲ್ ಬಿ ಫ್ಲ್ಯಾಟೆಂಡ್ ಆನ್ ಬೀಟಿಂಗ್ ವಿತ್ ಅ ಹ್ಯಾಮರ್ ಹೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಯಾವುದ್ಯಾವುದು ಅಂದರೆ ಕ್ರಿಸ್ಟಲ್ ಆಫ್ ಅಯೋಡಿನ್, ಲಂಪ್ ಆಫ್ ಸಲ್ಫರ್, ಪೀಸ್ ಆಫ್ ಕೋಲ್, ಜಿಂಕ್ ಗ್ರ್ಯಾನ್ಯೂಲ್ ಅಂತ ಕೊಟ್ಟಿದ್ದಾರೆ. ಸೊ ಅಯೋಡಿನ್ ಅನ್ನೋದು ನಾನ್ ಮೆಟಲ್, ಸಲ್ಫರ್ ಕೂಡ ನಾನ್ ಮೆಟಲ್, ಕೋಲ್ ಕೂಡ ನಾನ್ ಮೆಟಲ್. ಸೊ ಇಲ್ಲಿ ಜಿಂಕ್ ಅನ್ನೋದೇನು ಅಂತಂದರೆ ಇಲ್ಲಿ ಜಿಂಕ್ ಅನ್ನೋದು ಮೆಟಲ್ ಆಗಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಟಲ್ನ ಒಂದು ಪ್ರಾಪರ್ಟಿ ಏನು ಅಂತಂದರೆ ಮಾಲಿಬಿಲಿಟಿ. ಮಾಲಿಬಿಲಿಟಿ ಅಂತಂದರೆ ನಾವು ಮೆಟಲನ್ನು ಹಿಂಗೆ ಕುಟ್ಟಿ ಅದನ್ನು ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದನ್ನೇ ನಾವು ಕುಟ್ಯತೆ ಅಂತ ಕರೆಯೋದು ಅಲ್ವಾ. ಸೊ ಈ ಪ್ರಾಪರ್ಟಿನೇ ನಾವು ಕುಟ್ಯತೆ ಅಂತ ಕರೆಯೋದು. ಈ ಪ್ರಾಪರ್ಟಿ ಯಾವುದಕ್ಕಿದೆ ಇರುತ್ತೆ ಅಂತಂದರೆ ಅದು ಮೆಟಲ್ಸ್ಗಿರುತ್ತೆ. ಈ ಪ್ರಾಪರ್ಟಿ ನಾನ್ ಮೆಟಲ್ಸ್ಗೆ ಇರೋದಿಲ್ಲ. ಸೊ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಎ, ಬಿ, ಸಿ ಮೂರೂ ಕೂಡ ನಾನ್ ಮೆಟಲ್ಸು. ಆಪ್ಷನ್ ಡಿ ಬಂದು ಮೆಟಲ್. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಜಿಂಕ್ ಗ್ರ್ಯಾನ್ಯೂಲ್, ಆಪ್ಷನ್ ಡಿ. ಓಕೆ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದಂತಹ ಎಲ್ಲ ಕ್ವೆಶನ್ಸು ತಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.